60 ವರ್ಷಗಳಿಂದ ಈ ಸಂಘಟನೆ ನೌಕರರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಹೋರಾಟ, ಜೊತೆಗೆ ವಿದ್ಯುತ್ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಸತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ರಾಜ್ಯದ ಜನತೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1902ನೇ ಇಸ್ವಿನಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಆಯಿತು. 1900ರಲ್ಲಿ ಅಡಿಗಲ್ಲು ಹಾಕಿದ್ರು ಕೆಂಪನಂಜಮ್ಮಣ್ಣಿ. ಅವತ್ತು ಚಾಮರಾಜ ಒಡೆಯರ್ ಅವರು ನಿಧನ ಆಗಿದ್ರು. ಅವರ ಧರ್ಮಪತ್ನಿ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ಇದನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನೂ ಕೂಡ ವಯಸ್ಸಿಗೆ ಬಂದಿರಲಿಲ್ಲ. ಅವರನ್ನ ಇಟ್ಕೊಂಡು ಕೆಂಪನಂಜಣ್ಣವರೇ ಆಡಳಿತವನ್ನು ನಡೆಸ್ತಾ ಇದ್ರು. ಬಹುಶಃ ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ವಿದ್ಯುತ್ ಉತ್ಪಾದನೆ ಆಯಿತು ಅಂತಕ್ಕಂಥ ಹೆಮ್ಮೆ, ಹೆಗ್ಗಳಿಕೆ ನಮಗೆಲ್ಲ ಸೇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕೋಲಾರ KGFಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸ ನಡೀತು. 2005ರಲ್ಲಿ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ವಿದ್ಯುತ್ ಸರಬರಾಜು ಪ್ರಾರಂಭ ಆಯಿತು. 1905ನೇ ಇಸ್ವಿ. ನಾ ಇನ್ನು 2000ದಲ್ಲಿ ಇದ್ದೀನಲ್ಲ. 1902ರಲ್ಲಿ ವಿದ್ಯುತ್ ಉತ್ಪಾದನೆ ಆಯಿತು. 1905ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ವಿದ್ಯುತ್ ಪ್ರಸರಣ ಆಯಿತು. ವಿದ್ಯುತ್ ದೀಪಗಳು ವಿದ್ಯುತ್ ಬಂದು ದೀಪ ಉರಿಲಿಕ್ಕೆ ಪ್ರಾರಂಭ ಆಯಿತು. 1908ರಲ್ಲಿ ಅರಮನೆಯಲ್ಲಿ ವಿದ್ಯುತ್ ಬಂತು. ಸೊ ಅಲ್ಲಿಂದ ಈಚೆಗೆ ಇವತ್ತು ವಿದ್ಯುತ್ತು ಕರ್ನಾಟಕದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದನ್ನ ನೀವೆಲ್ಲರೂ ಈ ಪ್ರಸರಣ ಮಾಡ್ತಾ ಇದ್ದೀರಲ್ಲ ವಿದ್ಯುತ್ತನ್ನ, ಅದಕ್ಕೆಲ್ಲ ನೀವೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.